ವಿಚಾರವಾಗಿ ಕುಮಾರಸ್ವಾಮಿ ಮಹಾನಾಯಕ ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ವಾಪಸ್ ತಿರುಗೇಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಏನಂದ್ರು ಮಹಾನ್ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಕುಮಾರಸ್ವಾಮಿ ಅವ್ರಿಗೆ ನನ್ನ ಹೆಸರು ತಗಲಿಲ್ಲ ಅಂದ್ರೆ ನಿದ್ರೆನೇ ಬರಲ್ಲ, ನನ್ನ ನೆನಪಿಸ್ಕೊಂಡ್ರೆ ಅವ್ರಿಗೆ ಒಂದ್ ರೀತಿ ಸ್ಫೂರ್ತಿ ಬಂದಂಗೆ. ಅವಾಗೆಲ್ಲ ಹೇಳ್ತಾ ಇದ್ರು ಪ್ರಜ್ವಲ್ ಬೇರೆ ಅಲ್ಲ, ನನ್ನ ಮಗ ನಿಖಿಲ್ ಬೇರೆ ಅಲ್ಲ ಅಂತ, ಈಗ ಬೇರೆ ಬೇರೆ ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಹೇಗಂತ ವಾಪಸ್ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ವಿಚಾರ ಏನು ಚರ್ಚೆ ಮಾಡಿಲ್ಲ. ಕಾನೂನಿದೆ, ಅಧಿಕಾರಿಗಳಿದ್ದಾರೆ, ಅವರು ಕಾನೂನು ಅವ್ರು ಮಾಡ್ತಾರೆ. ಅವ್ರಿಗೆ ಫುಲ್ ಪವರ್ಸ್ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್, CM ಕುಮಾರಸ್ವಾಮಿ ಅವರು ನಮ್ಮ ಪವರ್ ಕೊಟ್ಟಿದ್ದಾರೆ, ಫುಲ್ ಪವರ್ ಕೊಟ್ಟಿದ್ದಾರೆ. ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ಮಹಾನ್ ನಾಯಕ ಇದ್ದಾರೆ, ಡಿಕೆ ಶಿವಕುಮಾರ್ ಅವರು ಈ ಪೆನ್ ಡ್ರೈವ್ ಬಿಡುಗಡೆ ವಿಚಾರದಲ್ಲಿ ಇದ್ದಾರೆ ಅಂತೇಳಿ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ, ಅವ್ರಿಗೆ ಸ್ಫೂರ್ತಿನೂ ಬರೋದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳೋಕ್ಕೆ ಅವ್ರಿಗೆ ಸ್ಫೂರ್ತಿ ಬರ್ತದೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ, ಒಂದು ಕುಟುಂಬ. ಟಿವಿಯವ್ರು ಹೇಳ್ತಾ ಇದ್ರು ನೂಲ್ನಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ನಿಮ್ಮ TV ಇಂಟರ್ವ್ಯೂ ಅವ್ರು ಹೇಳಿದರು, ನಮಗೆ ಹೈಕಮಾಂಡ್ ಅವ್ರು ಹೇಳಿದರು, BJPಯವರು ಸರಿ ಇಲ್ಲ, ನೀವು ಟಿಕೆಟ್ ಕೊಡೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು. ನಮ್ಮ ತಂದೆಯವರು ತೀರ್ಮಾನ ತೆಗೆದುಕೊಂಡ್ರು ಅಂತ ಹೇಳಿದ್ರು. ಅವರು ಕೆಲವು ವಿಚಾರ ಎಲ್ಲ ನನಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೂ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ನಿಮ್ಮ ಟಿವಿಲೇ ನಾನು ಅದನ್ನ ಗಮನಿಸಿದ್ದೆ. ಎಸ್, ನನ್ನ ಹೆಸರು ಏನ್ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ, ಈಗಿಂದಲ್ಲ ಹಲವು ವರ್ಷಗಳಿಂದ ನನ್ನ ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ನಿದ್ರೆನೇ ಬರಲ್ಲ, ಒಂದ್ ರೀತಿ ಸ್ಫೂರ್ತಿಯಾಗಿ ತಗೊಳ್ತಾ ಇದ್ದಾರೆ. ಬಟ್ ನನಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಮಾತಾಡಿರೋದು.